ಬಾಗಲಕೋಟೆಯಲ್ಲಿ ಪಂಚಮಸಾಲಿ ನಾಯಕರ ವಾಕ್ಯುದ್ಧ ತಾರಕಕ್ಕೇರಿದೆ. ರಾಜ್ಯಮಟ್ಟದ ಪಂಚಮಸಾಲಿ ನಾಯಕರ ಸಭೆಗೆ ಪೈಪೋಟಿ ನಡೀತಾ ಇದೆ. ಏಪ್ರಿಲ್ 20ರಂದು ಬಸವ ಜಯ ಮೃತ್ಯುಂಜಯ ಶ್ರೀಗಳು ಸಭೆ ನಡೆಸಲು ಮುಂದಾಗಿದ್ದಾರೆ. ಇತ್ತ ಏಪ್ರಿಲ್ 19ರಂದೇ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಟ್ರಸ್ಟ್ ಸಭೆಯನ್ನು ನಡೆಸಲಿದೆ. ಯಾವ ಕಾರಣಕ್ಕೂ ಲಾರಿ ಮುಷ್ಕರ ವಾಪಸ್ ಪಡೆಯೋದಿಲ್ಲ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ನಾವು 3 ಬೇಡಿಕೆ ಇಟ್ಟಿದ್ವಿ. ಸಚಿವರು 3 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ. ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೇವೆ ಅಂದಿದ್ದಾರೆ. ಟೋಲ್ ಡೀಸೆಲ್ ಬೆಲೆ ಕಡಿಮೆಯಾಗುವವರೆಗೂ ಮುಷ್ಕರ ಹಿಂಪಡೆಯಲ್ಲ ಅಂದಿದ್ದಾರೆ. ಶಾಲಾ ಮಕ್ಕಳ ಪ್ರವೇಶಕ್ಕಿರುವ ವಯೋಮಿತಿ ಗೊಂದಲಕ್ಕೆ ಇಂದೇ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಎಸ್ಇಪಿ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. 1ನೇ ತರಗತಿ ದಾಖಲಾತಿಗೆ ಕಡ್ಡಾಯ 6 ವರ್ಷ ಇರಬೇಕು ಅನ್ನೋ ಆದೇಶಕ್ಕೆ ಈಗ ಎಸ್ಇಪಿ ಸಮಿತಿ 5 ವರ್ಷ 10 ತಿಂಗಳಿಗೆ ಶಿಫಾರಸು ಮಾಡಿ ವರದಿ ಸಲ್ಲಿಸಿದೆ. 1ನೇ ತರಗತಿಗೆ ಮಕ್ಕಳ ದಾಖಲಾತಿಗೆ 5 ವರ್ಷ 10 ತಿಂಗಳ ವಿನಾಯಿತಿ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಈ ಸಂಬಂಧ ತನ್ನ ಎಸ್ಇಪಿ ತಂಡ ರಿಪೋರ್ಟ್ ಸಲ್ಲಿಸಿದೆ. ಪುನರ್ ಪರಿಶೀಲನೆ ಬಳಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿಕೃತ ಮಾಹಿತಿ ನೀಡಲಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ರಾತ್ರಿ ವರುಣನ ಅಬ್ಬರ ಜೋರಾಗಿದೆ. ಶಾಂತಿನಗರ, ರಿಚ್ಮಂಡ್ ಸರ್ಕಲ್, ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್, ಮೆಜೆಸ್ಟಿಕ್, ಚಿಕ್ಕಪೇಟೆ, ಮಾಲೇಶ್ವರಂ, ಶೇಷಾದ್ರಿಪುರಂ, ಮತ್ತಿಕೆರೆ, ಆರ್ಆರ್ ನಗರ, ನಾಯಂಡಹಳ್ಳಿ, ಬನಶಂಕರಿ ಸೇರಿದಂತೆ ವಿವಿಧ ಏರಿಯಾಗಳಲ್ಲಿ ಮಳೆಯಾಗಿದೆ. ಕೆಲಸ ಮುಗಿಸಿ ಮನೆಯತ್ತ ತೆರಳುತ್ತಾ ಇದ್ದವರು ವರುಣನ ಅಬ್ಬರದಿಂದ ಹೈರಾಣಾಗಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಪರಿಚಲನೆ ಉಂಟಾಗಿದ್ದು ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಮಳೆ ಅಬ್ಬರಿಸಿದೆ. ರಾಜ್ಯದಲ್ಲಿ ಕೆಲ ದಿನಗಳಿಂದ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಿದೆ. ರಾಜ್ಯದಲ್ಲಿ ಇನ್ನೂ 7 ದಿನಗಳ ಕಾಲ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಗಡಿನಾಡು ಚಾಮರಾಜನಗರದಲ್ಲಿ ಮಾನವ ಕಾಡು ಪ್ರಾಣಿ ಸಂಘರ್ಷ ಮುಂದುವರೆದಿದೆ. ಕಟಾವು ಮಾಡಿ ಇಟ್ಟಿದ್ದ ಮೆಕ್ಕೆಜೋಳವನ್ನ ಒಂಟಿ ಸಲಗ ತಿಂದು ತೇಗಿದೆ. ಬೆಳೆದ ಬೆಳೆ ಕಳೆದುಕೊಂಡು ಅನ್ನದಾತ ಕಂಗಾಲಾಗಿದ್ದಾನೆ. ರಜತ್ ವಿನಯ್ರಿಂದ ಬಚ್ಚು ಹಿಡಿದು ರೀಲ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಠಾಣೆಗೆ ಹಾಜರಾಗುವಂತೆ ರಜತ್ಗೆ ಬಸವೇಶ್ವರ ನಗರ ಪೊಲೀಸರು ಬುಲಾವ್ ಕೊಟ್ಟಿದ್ದಾರೆ. ರೀಲ್ಸ್ಗೆ ಬಳಸಿದ್ದ ಬಚ್ಚು ಸಿಗದ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಗಾಂಧಿ ಕುಟುಂಬಕ್ಕೆ ಸೇರಿದ 700 ಕೋಟಿ ಮೌಲ್ಯದ ಆಸ್ತಿ ಜಪ್ತಿಗೆ ಸಿದ್ಧತೆ ನಡೆದಿದೆ. ಪ್ರಕರಣದ ವಿಚಾರಣೆ ಏಪ್ರಿಲ್ 25ಕ್ಕೆ ಕೋರ್ಟ್ ಮುಂದೂಡಿದೆ. ಉತ್ತರ ಪ್ರದೇಶದ ಪಶ್ಚಿಮ ಭಾಗದ ಕಸಗಂಜ್ ಜಿಲ್ಲೆಯಲ್ಲಿ ಅಪ್ರಾಪ್ತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ನಿಶ್ಚಿತಾರ್ಥವಾಗಿದ್ದ 17 ವರ್ಷದ ಯುವತಿಯ ಮೇಲೆ ಭಾವಿ ಪತಿ ಜೊತೆಗೆ ನಾಲಿಯೊಂದರ ಬಳಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಆಕೆಯನ್ನ ಎಳೆದೊಯ್ದು ಅತ್ಯಾಚಾರವೆಸಗಿದ್ದಾರೆ. ಬಿಜೆಪಿ ಮುಖಂಡ ಸೇರಿದಂತೆ 8 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಾಂಬ್ ಇಟ್ಟು ಸ್ಫೋಟಿಸುವ ಬೆದರಿಕೆ ಬಂದಿದೆ. ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿದೆ. ದೂರು ದಾಖಲಾಗ್ತಾ ಇದ್ದಂತೆ ತನಿಖಾಧಿಕಾರಿಗಳು ಬೆದರಿಕೆ ಇಮೇಲ್ ಮೂಲಕ ಹುಡುಕಿದ್ದಾರೆ. ಅಂದ್ರೆ ಇದರ ಬೆನ್ನಲ್ಲೇ ಶ್ರೀರಾಮ ಮಂದಿರಕ್ಕೆ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸಿಂಗಾಪುರದಲ್ಲಿ ಖಾಸಗಿ ಕಂಪನಿ ಉದ್ಯೋಗಿಯೊಬ್ಬರು ಟಿಶ್ಯೂ ಪೇಪರ್ನಲ್ಲಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ನನ್ನನ್ನ ಕಂಪನಿಯವರು ಸರಿಯಾಗಿ ನಡೆಸಿಕೊಂಡಿಲ್ಲ, ಕಂಪನಿಯನ್ನ ಟಿಶ್ಯೂ ಪೇಪರ್ನಂತೆ ಭಾವಿಸುತ್ತೇನೆ ಅಂತ ಪೋಸ್ಟ್ ಹಾಕಿದ್ದಾರೆ. 30ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಕ್ರಿಮಿಯನ್ನ ಪರೇಡ್ ಮಾಡಲಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಖದೀಮಾ ಪಠಾಣ್ನ ಕೈಗೆ ಕೋಳ ತೊಡಿಸಿ ಗಲ್ಲಿ ಗಲ್ಲಿಯಲ್ಲೂ ಸುತ್ತಾಡಿ ಪಾಠ ಕಲಿಸಲಾಗಿದೆ. ತವರು ನೆಲದಲ್ಲಿ ನಡೆದ ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ರೋಚಕ ಜಯ ದಾಖಲಿಸಿದೆ. ಟಾಸ್ ಗೆದ್ದ ಪಂಜಾಬ್ ತಂಡ ಮೊದಲಿಗೆ ಬ್ಯಾಟಿಂಗ್ ಮಾಡಿ 10 ವಿಕೆಟ್ ನಷ್ಟಕ್ಕೆ ಕೇವಲ 111 ರನ್ ಮಾತ್ರ ಕಲೆ ಹಾಕಿತು. ಆದರೆ ಕೆಕೆಆರ್ ತಂಡ ಕೇವಲ 95 ರನ್ ಗಳಿಸಿ ಎಲ್ಲ 10 ವಿಕೆಟ್ ಕಳೆದುಕೊಂಡು ಸೋಲನ್ನೊಪ್ಪಿಕೊಂಡಿದೆ.